ಹಲೋ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸಿನಿಮಾದ ಹೆಸರು ಕುಡುಂಬಸ್ಥನ್. ಕೆ ಮಣಿಕಂದನ್, ಸಾನ್ವಿ ಮೇಘನ ಲೀಡ್ ರೋಲ್ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಸಿಕ್ಕಾಪಟ್ಟೆ ಮೆಚ್ಚುಗೆ ಗಳಿಸಿ ಇವಾಗ OTTಯಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿದೆ. ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನಿಷ್ಟ ಆಯಿತು ಹಾಗೂ ಏನೇನಿಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನಲ್ಲಿ ನಾವು ಬೇರೆ ಭಾಷೆಗಳಿಂದ ಕನ್ನಡ ಭಾಷೆಗೆ ಡಬ್ಬಾದ ಸಿನಿಮಾಗಳ ರಿವ್ಯೂ, ಒಳ್ಳೆ ಸಿನಿಮಾಗಳ ರೆಕಮೆಂಡೇಶನ್ ಹಾಗೂ ಸಿನಿಮಾಗಳ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೆ ಮಣಿಕಂದನ್ ಅವರು ಕಥೆಯನ್ನ ಆಯ್ಕೆ ಮಾಡೋ ರೀತಿ ತುಂಬಾನೇ ಡಿಫರೆಂಟ್. ಅವರು ಹೆಚ್ಚಾಗಿ ಫ್ಯಾಮಿಲಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡುವಂತಹ ಕಥೆಗಳನ್ನ ಆಯ್ಕೆ ಮಾಡ್ತಾರೆ. ಅವರ ಹಿಂದಿನ ಸಿನಿಮಾಗಳಾದ ಲವ್ವರ್ ಹಾಗೂ ಗುಡ್ ನೈಟ್ ಸಿನಿಮಾಗಳು ನನಗೆ ತುಂಬಾನೇ ಇಷ್ಟ ಆಗಿದ್ವು. ಇನ್ಫ್ಯಾಕ್ಟ್ ಅವರ ಈ ಕುಟುಂಬಸ್ಥನ್ ಸಿನಿಮಾ ಕೂಡ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಅದರಲ್ಲೂ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯೂ ಕೂಡ ಈ ಸಿನಿಮಾನ ತಪ್ಪದೇ ನೋಡಲೇಬೇಕು. ಯಾಕಂದ್ರೆ ಈ ಚಿತ್ರದ ಕತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾನೇ ರಿಲೇಟೇಬಲ್ ಇದೆ. ಇನ್ನು ಚಿತ್ರದ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಚಿತ್ರದ ಹೀರೋ ನವೀನ್ ವೆನಿಲಾ ಅನ್ನೋ ಹುಡುಗಿಯನ್ನ ಪ್ರೀತಿಸಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾನೆ. ಆದರೆ ಮದುವೆಯಾದ ನಂತರ ಅವನ ಲೈಫ್ ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನಿಂದ ಬರೋ ಸಮಸ್ಯೆಗಳು ಹಾಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಗಳಿಂದ ಅವನು ಹೇಗೆ ಬಚಾವ್ ಆಗ್ತಾನೆ ಅನ್ನೋದು ಈ ಚಿತ್ರದ ಕತೆ. ದ ಪಾಸಿಟಿವ್ಸ್: ಕತೆ ಸಿಂಪಲ್ ಆಗಿದ್ರು ಸಹ ಕೆ ಮಣಿಕಂದನ್ ಅವರು ಅದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ಅವರು ಈ ಸಿನಿಮಾದಲ್ಲಿ ನಿಮ್ಮನ್ನ ಸಿಕ್ಕಾಪಟ್ಟೆ ನಗಿಸ್ತಾರೆ ಹಾಗೂ ಕೆಲವೊಂದು ಕಡೆ ಅಳಿಸ್ತಾರೆ ಕೂಡ. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಅನ್ನೋ ಅವರ ಆಟಿಟ್ಯೂಡ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಇದರ ರಿಲೇಟೆಬಿಲಿಟಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕತೆ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಬರೋ ಕೆಲವೊಂದು ಸೀನ್ ಗಳನ್ನ ನೀವು ನಿಮ್ಮ ಲೈಫ್ ನಲ್ಲಿ ಖಂಡಿತ ಫೇಸ್ ಮಾಡೇ ಇರ್ತೀರಾ. ಸಿನಿಮಾ ನೋಡುವಾಗ ಅದು ನಿಮಗೆ ಫೀಲ್ ಆಗತ್ತೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ, ಆಸ್ ಯೂಶುವಲ್ ಆಗಲೇ ಹೇಳಿದ ಹಾಗೆ ಕೆ ಮಣಿಕಂದನ್ ಅವರು ತಮ್ಮ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಂದ ಸಿನಿಮಾ ತುಂಬಾ ನಮ್ಮನ್ನ ನಕ್ಕು ನಗಿಸ್ತಾರೆ. ಸಾನ್ವಿ ಮೇಘನ್ ಅವರು ತಮಗೆ ಕೊಟ್ಟ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಸಮಸ್ಯೆಗಳು ಬಂದಾಗ ಅಥವಾ ಕೆಲವೊಂದು ಸಿಚುವೇಶನ್ ಗಳನ್ನ ಫೇಸ್ ಮಾಡುವಾಗ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಯಾವ ರೀತಿ ನಡ್ಕೊಳ್ತಾನೆ ಅನ್ನೋದನ್ನ ಮಣಿಕಂದನ್ ಅವರು ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ದಾರೆ. ದ ನೆಗೆಟಿವ್ಸ್: ಏನ್ ಬರೀ ಪಾಸಿಟಿವ್ ಹೇಳ್ತಾ ಇದ್ದಾನೆ, ನೆಗೆಟಿವ್ ಏನು ಇಲ್ವಾ ಅಂತ ಅನ್ಕೋಬೇಡಿ. ಖಂಡಿತ ಈ ಸಿನಿಮಾದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನೆಗೆಟಿವ್ ಪಾಯಿಂಟ್ಗಳಿವೆ. ಈ ಸಿನಿಮಾದಲ್ಲಿನ ಕೆಲವರ ಆಕ್ಟಿಂಗ್ ಸಿಕ್ಕಾಪಟ್ಟೆ ಓವರ್ ಆಯ್ತು ಅಂತ ಅನ್ಸತ್ತೆ. ಎಸ್ಪೆಷಲಿ ಫಸ್ಟ್ ಹಾಫ್ ನಲ್ಲಿ ಆ ಕುಡುಕರ ಕ್ಯಾರೆಕ್ಟರ್ ನನ್ನನ್ನ ಇರಿಟೇಟ್ ಮಾಡಿದ್ದಂತೂ ಸುಳ್ಳಲ್ಲ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಕಾಮಿಡಿಗಿಂತ ಎಮೋಷನ್ ಸೀನ್ಗಳು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಸಿನಿಮಾ ನನಗೆ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅಂತ ಅನಿಸ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಕುಳಿತುಕೊಂಡು ಒಂದೊಳ್ಳೆ ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕು ಅಂತ ಇದ್ರೆ ಈ ಸಿನಿಮಾ ನಿಮಗೆ ಆ ಎಂಟರ್ಟೈನ್ಮೆಂಟ್ ಮತ್ತು ಎಂಜಾಯ್ಮೆಂಟ್ ನ ನೀಡೋದ್ರಲ್ಲಿ ಡೆಫಿನೆಟ್ ಆಗಿ ಯಶಸ್ವಿಯಾಗತ್ತೆ. ಇನ್ನು ಈ ಸಿನಿಮಾನ ನೀವು G5 ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ನೋಡಬಹುದು. ಮಿಸ್ ಮಾಡದೆ ನೋಡಿ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಸಿನಿಮಾಗಳ ರಿವ್ಯೂ, ವೆಬ್ ಸೀರೀಸ್ ಹಾಗೂ ಮೂವೀಸ್ಗಳ ರೆಕಮೆಂಡೇಶನ್ಗಳಿಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.